ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾದರೂ ಮಾಡ್ಕೊಳ್ಳಿ, ನನಗಾಗಲ್ಲ. ಯಾರಿದು ನಮ್ಮೂರಲ್ಲಿ ಇಷ್ಟೊತ್ತಿಗೆ? ನಾಗಿನಿ ಕಣ್ಣೂರಿಗೆ ಬಂದಿದ್ದಾಳ. ಇವತ್ತವಳ ಕತೆ ಮುಗೀತು. ಈ ನಾಗಿನಿನ ಸಾಯಿಸೋದು ನಾನೇ. ಕಣ್ಣೂರಿಗೆ ಬಂದಿರುವ ನಾಗಿನಿ ಇಲ್ಲಿಂದ ಹೊರಗೆ ಹೋಗಕೂಡದು. ಕಣ್ಣೂರನ್ನು ದಾಟಿ ಅವಳು ಇಲ್ಲಿಂದ ಹೋಗದ ಹಾಗೆ ದಿಗ್ಬಂಧನವಾಗುತ್ತೇನೆ. ಓಂ ಮಾದಲಮ್ಮಾಯ ನಮಃ, ಓಂ ಮಾದಲಮ್ಮಾಯ ನಮಃ, ಓಂ ಮಾದಲಮ್ಮಾಯ ನಮಃ. ಬಂಧನವಾಯಿತು, ದಿಗ್ಬಂಧನವಾಯಿತು. ಇನ್ನು ನೀನು ಈ ಕಣ್ಣೂರನ್ನು ಬಿಟ್ಟು ಎಲ್ಲೂ ಹೋಗುವ ಹಾಗಿಲ್ಲ ನಾಗಿನಿ. ನೀನು ನನ್ನ ಬಂಧಿ. ನಾನು ಹೊರಗಡೆ ಕಾಲಿಟ್ಟಿದ ತಕ್ಷಣ ಸದ್ದು ಕೇಳ್ತಾ ಇದ್ದಿದ್ದು ನಿಲ್ತು, ಗಾಳಿ ಬೀಸ್ತಾ ಇದ್ದಿದ್ದು ನಿಲ್ತು. ಆದರೆ ಇವಾಗ ಮತ್ತೆ ಕೇಳಿಸ್ತಾ ಇದೆಯಲ್ಲ. ಬೇಡ ಬೇಡ ಅಂದ್ರು ನನ್ನ ಕಾಲು ಯಾಕೆ ಮುಂದೆ ಮುಂದೆ ಹೋಗ್ತಿದೆ? ಇಷ್ಟು ದಿನ ನನ್ನ ಮನಸ್ಸಲ್ಲಿ ಬರ್ದೇ ಇರೋ ಭಾವನೆ ಇವಾಗ ಯಾಕೆ ಮೂಡ್ತಿದೆ? ಎಲ್ಲ ಮನೆ ಬಾಗ್ಲು ಹಾಕಿದೆ. ಎಲ್ಲಿಗೆ ಹೋಗ್ತಿದೀವಿ, ಏನ್ ಮಾಡ್ತಿದೀವಿ ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂದ್ರೆ ನನಗಂತೂ 100% ಡೌಟ್ ಇದೆ. ಸಿಗೋರು ಯಾರು ಮನುಷ್ಯರಾಗಿರಲ್ಲ, ದೆವ್ವಗಳಾಗಿರ್ತಾರೆ ಅಂತ. ಆ ಮನೇನು ಬೀಗ ಹಾಕಿದೆ. ನನ್ ಎದೆ ಬರ್ತಿದ್ ಸದ್ಯಕ್ಕೆ ಅಭಯ್ ಹೆಸರು ಹೇಳ್ತಿದೆ. ಯಾವುದೋ ಒಂದು ಕಾರಣ ನನ್ನನ್ನ ಕರ್ಕೊಂಡು ಹೋಗ್ತಾ ಇದೆ. ಕಣ್ಣಮ್ಮ, ನಾನು ನಿನ್ನ ಮಗಳು. ನನ್ನ ಕಷ್ಟ ಎಲ್ಲಾನು ನಿನ್ನ ಮಡ್ಲಿಗೆ ಹಾಕಿದ್ದೀನಿ. ನೀನೇ ನನಗೆ ದಾರಿ ತೋರಿಸ್ಬೇಕು. ಏನಾದರೂ ಮಾಡ್ಕೊಳ್ಳಿ, ನನಗಾಗಲ್ಲ. ನಾನಿನ್ ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ನೀನ್ ಎಲ್ಲಾದ್ರೂ ಹೋಗು, ಏನಾದ್ರೂ ಮಾಡ್ಕೊ. ನಾನು ಮಲ್ಕೋತೀನಿ. ಯಾರಿದು ನಮ್ಮೂರಲ್ಲಿ ಇಷ್ಟೊತ್ತಿಗೆ? ನಾಗಿನಿ ಕಣ್ಣೂರಿಗೆ ಬಂದಿದ್ದಾಳ. ಇವತ್ತವಳ ಕತೆ ಮುಗೀತು.
ದೇವಾ ಕರುಣಾಕರ, ನಿನ್ನನ್ನು ನಂಬಿದವರಿಗೆ ನೀನೇ ಶ್ರೀರಕ್ಷೆ, ನೀನೇ ಸದ್ಗತಿ. ಭೋಲೆನಾಥ, ನಿನ್ನ ಕೈಲಿರುವ ಡಮರುಗಕ್ಕೆ ಈಗ ಮರಣ ಮೃದಂಗದ ಸತ್ತೆ. ಒಳ್ಳೆಯವರಿಗೆ ಕೆಟ್ಟ ಸಹವಾಗಲಿದೆಯೇ ಸಾಂಬ ಶಿವ. ಮುಹೂರ್ತ, ಮರಣ ಮುಹೂರ್ತ ಮುಂದೆ ಕಾಣಲಿದೆಯೇ ದೇವಾ. ಬಿರುಗಾಳಿಗೆ ಸಿಕ್ಕಿ ನಡುಗಡಲಿಗೆ ಬಂದ ತೆಪ್ಪ ದಿಕ್ಕು ಕಾಣದೆ ದಿಕ್ಕ ಪಾಲಾಗಿ ನಿಂತಿದೆ ದಿಕ್ಕಪಾಲೇಶ್ವರ. ಇಂತಹ ಸಮಯದಲ್ಲಿ ಬೆನ್ನ ಹಿಂದೆ ಬರುವ ಸಾವು ನ್ಯಾಯವೇ? ಕರುಣಾಕರ, ಎಷ್ಟೋ ದುಷ್ಟ ದುರುಳರಿಗೆ ದೀರ್ಘಾಯುಷ್ಯ ಕೊಟ್ಟ ನೀನು ನಿನ್ನ ಭಕ್ತಿಯ ಸಾವನ್ನ ಅದೇ ಶಕ್ತಿಯಿಂದ ಮಾಡಿಸಿರುವೆಯಲ್ಲ ದೇವ. ಕಾಪಾಡು ರುದ್ರ, ಕಾಪಾಡು. ಎರಡು ಒಳ್ಳೆಯ ಮನಸ್ಸುಗಳ ಮಧ್ಯೆ ವೈರಹಿರ ಬೇಡ. ಒಬ್ಬಳಿಂದ ಇನ್ನೊಬ್ಬಳ ಮರಣವಾಗುವುದು ಬೇಡ. ದಯವಿಟ್ಟು ಕರುಣೆ ತೋರೋ ಕರುಣಾಕರ. ಕಣ್ಣೂರಲ್ಲಿ ಹಾವುಗಳನ್ನ ಕೊಲ್ಲೋದಕ್ಕೆ ಅಂತಾನೆ ಎಲ್ರ ಮನೆ ಮುಂದೆ ಇದಿರುತ್ತೆ. ಇವತ್ತು ಈ ನಾಗಿನ ಸಾಯಿಸೋದು ನಾನೇ. ಕಣ್ಣೆದ್ರಿಗೆ ಕಾಣಿಸ್ತಾ ಇರೋ ನಾಗಿಣಿನ ಸಂಹಾರ ಮಾಡೋದೇ ಕಣ್ಣಮ್ಮನ ಇಚ್ಛೆ ಆಗಿದ್ರೆ ಇವಾಗ್ಲೇ ಈ ನಾಗಿಣಿ ಸಾವಾಗ್ಲಿ. ಇವಾಗ್ಲೇ ಈ ಈಟೆ ಹಾಕಿ ಅರ್ಧ ಜೀವ ಉಳಿಸಿ ನನ್ನವನ್ ಎಲ್ಲಿದ್ದಾನೆ ಅಂತ ತಿಳ್ಕೊತೀನಿ. ಆಮೇಲೆ ಪೂರ್ತಿಯಾಗಿ ಸಾಯಿಸ್ತೀನಿ. ಏನಿದು? ಯಾರಸ್ತಿದ್ದು? ಯಾರಸ್ತಿದ್ದು? ಏಯ್, ಯಾರದು? ಯಾರದು? ನಾನು ಆಗ್ಲೇ ಹೇಳಿದೆ ಈ ಜಾಗ ಸರಿ ಇಲ್ಲ ಅಂತ. ಯಾರೋ ನಮ್ಮನ್ನ ಕೊಲ್ಲಕ್ ನೋಡ್ತಿದ್ದಾರೆ. ಇಷ್ಟೊತ್ತು ಡೈಲಾಗ್ ಇತ್ತು, ಈಗ ಆಕ್ಷನ್ ಶುರು ಆಗಿದೆ. ನನ್ನ ಮಾತು ಕೇಳು, ಮೊದಲಿನಿಂದ ಹೋಗೋಣ. ನಡಿ ಬಾ, ಮೊದಲಿನಿಂದ ಹೋಗೋಣ. ಜೋರಾಗಿ ಬರಬೇಕಾಗಿದ್ದ ತೂಫಾನ್ ಸುಳಿಗಾಳಿಯಾಗಿ ಬಂದು ಹೋಯ್ತು. ಬೀಳಬೇಕಾಗಿದ್ದ ದೊಡ್ಡ ಪರ್ವತ ಪುಡಿ ಪುಡಿಯಾಗಿ ಮಣ್ಣಿಂದು ಧೂಳಿಗೆ ಆಗಿ ಕೆಳಗಡೆ ಉದುರಿ ಹೋಯ್ತು. ಕಯಾಮತ್ ಆಗೇ ಹೋಯ್ತು. ಬೆಳಕು ಹರಿದೇ ಹೋಯ್ತು. ಏನಾಯ್ತು ಉಸ್ತಾದ್? ನಾಗಿಣಿ ಎದುರಿಗೆ ಬಂದು ನಿಲ್ಬೇಕಾದವಳು ಗಾಯಬ. ಆಜು ಬಾಜು ಕಿರ್ಚ್ಕೊಳ್ತಿದ್ದ ಸೈತಾನ್ಗಳು ಖಾಮೋಶ. ದೊಡ್ಡ ಮಾರಣ ಹೋಗುವೆ ತಪ್ಪಿ ಹೋಯ್ತು. ಕರಾಮತ್ನ
ಮುಂದೆ ಸೈತಾನ್ಗಳು ಯಾವ ಲೆಕ್ಕ ಕೂಡ. ಇವರು ದುರ್ಮಂತ್ರವಾದಿ ಅಲ್ಲ ಅನ್ಸುತ್ತೆ. ನಿಜಕ್ಕೂ ಇವನಿಂದ ನನಗೆ ಸಹಾಯ ಆಗುತ್ತಾ? दिग्विजय, तुम्हारा मन के अंदर बहुत तकलीफ हो रहा है, मुझे सब मालूम हो रहा है. बेटा, ನಿಮ್ದಕ್ಕೆ ನಮ್ಮ ಮೇಲೆ ಪ್ರೀತಿಗೆ ಇದ್ರೆ, ನಂಬಿಕೆಗೆ ಇದ್ರೆ ನಮ್ದಕ್ಕೆ ಜೊತೆನಲ್ಲಿ ಇರು. ಇಲ್ಲ ಅಂದ್ರೆ ಈಗಲೇ ಬಾಹರ್ ಜಾओ. ಅಲ್ಲ ಗುರುಗಳೇ, ಅದು ಏನು ಅಂದ್ರೆ ಬಂದ್ ಕರೋ. ಅಲ್ಲಿ ಯಾವ ಕ್ಷಣಕ್ಕೆ ಏನಾಗುತ್ತೋ ಕುಚ್ ಭಿ ಮಾಲೂಮ್ ನಹೀ. ಊರ ಮಧ್ಯೆ ನಾಗಿನಿ, ಇನ್ನು ಇಲ್ಲಿ ಕಾವಾಲೋ ಆತ್ಮಿಲೋ ಅವರೆಲ್ಲ ಏನು ನಿರ್ಧಾರ ಮಾಡ್ತಾರೋ ಅದರ ಮೇಲೆ ನಮ್ಮ ನಿರ್ಧಾರ ಇದೆ. ಅಂದ್ರೆ ನಾವೀಗ ಹೋಗೋದ್ ಬೇಡ ಅಂತಿದ್ದೀರಾ ಉಸ್ತಾದ್? ಹಾ, ಹೋಗಬೇಕು, ಆದರೆ ಈಗಲ್ಲ. ಪೆಹಲಾ ರಶ್ಮಿ ಧರ್ತಿ ಕೆ ಊಪರ್ ಬೀಳಲಿ, ಆಮೇಲೆ ನಾವು ನಿರ್ಧಾರ ಮಾಡೋಣ. ಇವತ್ತು ರಾತ್ರಿಗೆ ಕಣ್ಣೂರ್ದು ಒಳಗೆ ಏನ್ಗೆ ಬೇಕಾದ್ರೂ ಆಗ್ಬಹುದು. ಯಾ ಮಾಲಿಕ್. ಪ್ರೇಮ, ಪ್ರೇಮ ನೋಡು ಏನ್ ಮಾಡಿದಾಳೆ ಇವಳು. ಊರಲ್ಲಿ ತೊಂದರೆ ಆಗ್ತಾ ಇದೆ, ಕೆಟ್ಟದಾಗ್ತಾ ಇದೆ ಅಂತ ಹೇಳಿದ್ರು ಆಚೆ ಹೋಗಿದ್ದಾಳೆ. ಅಲ್ಲಮ್ಮ, ಊರಿಗೆಲ್ಲ ಬುದ್ಧಿ ಹೇಳ್ತೀಯ? ನಿನ್ಗೇನಾಗಿದೆ ಇವತ್ತು? ತಲೆಗೆಲೆ ಕೆಟ್ಟಿದ್ದೇನಮ್ಮ ನಿನಗೆ? ಆ ಊರೊಳಗಡೆ ದೇವದ ಅಟ್ಟಹಾಸ ಕೇಳಿಸ್ತಾ ಇಲ್ವಾ ನಿನಗೆ? ದೇವಸ್ಥಾನದಲ್ಲಿ ಗಂಟೆ ಇದ್ದಕ್ಕಿದ್ದಾಗೆ ಮುಳುಗ್ತಾ ಇಲ್ವಾ? ಇದೆಲ್ಲ ಏನಮ್ಮ ಸೂಚನೆ? ನಾಗಿಣಿ ಮತ್ತೆ ಊರೊಳಗಡೆ ಬಂದವಳೆ ಅನ್ನೋ ಸೂಚನೆ. ಯಾಕೆ ಹೀಗೆ ಮಾಡ್ತಾ ಇದೀಯ ನೀನು? ಆ ನಾಗಿಣಿ ಸಾಮಾನ್ಯ ಅಲ್ಲ, ರಕ್ತ ಪೀಪಾಸು. ನಾವು ಊರ್ ಜನ ಸೇರ್ಕೊಂಡು ಸಣ್ಣ ಸಣ್ಣ ಹಾವುಗಳನ್ನ ಕೊಂದ್ವಲ್ಲ, ಆ ತರ ಅಲ್ಲ. ಊರ್ ಜನ ಎಲ್ಲ ನಿಂತ್ರುವೆ ಆ ನಾಗಿಣಿನ ಏನು ಮಾಡಕ್ಕಾಗಕ್ಕಿಲ್ಲ. ಅಲ್ಲಮ್ಮ ಸಹಸ್ರ, ಇವರು ಅಷ್ಟೆಲ್ಲ ಹೇಳಿದ್ಮೇಲೂ ಯಾಕೆ ಆಚೆ ಹೋಗಿದೀಯಾ? ಅತ್ತೆ, ಅದು ಬಂದಿರೋ ನಾಗಿಣಿನೇ ಅಭಯನ ಬಂದಿಸಿರ್ಬೋದೇನೋ ಅಂತ. ಅದಕ್ಕೆ ಹೊರಗಡೆ ಹೋದ್ಯಾ? ನಾಗಿಣಿಯಿಂದ ನನ್ನ ಮಗನ್ನ ಬಿಡಿಸ್ಕೊಂಡು ಬರಬಹುದು ಅಂತ ಹೋದ್ಯಾ? ನಾನು ಅವನ ಅಪ್ಪ ಕಣಮ್ಮ, ನನಗೂ ಕಾಳಜಿ ಇದೆ. ದೈವ ಪ್ರಶ್ನೆ ಆಗ್ದಾಗ ಕರ್ಕೊಂಡು ಹೋಗಿದ್ದ ಹಾವೇ ಕರ್ಕೊಂಡು ಬಂದು ಬಿಡುತ್ತೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಅದಕ್ಕೆ ಕಾಯ್ತಾ ಇದ್ದೀನಿ. ಅಲ್ಲಮ್ಮ, ಒಬ್ಬಳೇ ಹೋಗಿ ನಿಂತ್ಕೊಂಡಿದೀಯಲ್ಲ, ಸರಿಯಾದ ಸಮಯಕ್ಕೆ ನಾನು ಬರಲಿಲ್ಲ ಅಂದಿದ್ರೆ ಏನಾಗ್ತಿತ್ತು? ಏನಮ್ಮ ಆಗ್ತಿತ್ತಲ್ಲಿ? ಏನಮ್ಮ ಸಹಸ್ರ, ನೀನ್ ಯಾಕೆ ಈ ತರ ದುಡುಕ್ ನಿರ್ಧಾರ ತಗೋತಾ ಇದೀಯಾ? ನಮ್ಮ ಮಾತು ಸ್ವಲ್ಪ ಕೇಳು. ಈಗ ಆಗಿರೋ ವಿಚಾರ ಎಲ್ಲ ನರಸಿಂಹ ಜೋಯಿಸ್ರಿಗೂ ಗೊತ್ತಾಗುತ್ತೆ. ಅವ್ರನ್ನ ಕೇಳಿ ನಾವು ಮುಂದೆ ಹೋಗ್ಬೇಕು. ಊರಲ್ಲಿ ಸದ್ದು ಕೇಳಿದ ತಕ್ಷಣ ಇಟ್ಕೊಂಡು ಓಡಾಡ್ಬಿಡ್ತೀಯ. ನೋಡಮ್ಮ, ನಾವು ಅಂದ್ಕೊಂಡಂಗೆ ಏನು ನಡೆಯಲ್ಲ. ಅದೇನು ನಡಿಬೇಕು ನಡೆಯುತ್ತೆ. ಹೋಗು, ಮಲ್ಕೋ, ಹೋಗು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನೇ ಸಮಾಧಾನ ಮಾಡ್ಕೊಳ್ಳಿ? ಏನ್ ಸಮಾಧಾನ ಮಾಡ್ಕೊಳ್ಳಿ? ಮಗನ್ನ ನೋಡಿ ಎಷ್ಟು ದಿವಸ ಆಯ್ತು. ನಮ್ ದುಃಖ ನಮಗೆ, ಇವಳಿಗೂ ಹೆಚ್ಚು ಕಡಿಮೆ ಆದ್ರೆ ಹಿಂಗೆ ಸಹಿಸ್ಕೊಳಕ್ಕಾಗತ್ತೆ? ಇವಳಿಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಊರಲ್ಲಿ ತೊಂದರೆ ಇದೆ, ಆಚೆ ಹೋಗ್ಬೇಡಮ್ಮ ಅಂತ. ಸ್ವಲ್ಪ ಹೊತ್ತು ನಿದ್ರೆ ಮಾಡೋ ಅಷ್ಟರಲ್ಲಿ ಆಚೆ ಹೋಗಿದ್ದಾಳೆ. ನಾನು ಅಷ್ಟರಲ್ಲಿ ಹೋಗ್ಲಿಲ್ಲ ಅಂದಿದ್ರೆ ಹೆಚ್ಚು ಕಡಿಮೆ ಆಗಿರೋದು ಗೊತ್ತಾ ನಿನ್ಗೆ? ಅಲ್ಲ ಕಣೆ.
ಇವಳನ್ನು ಕಳ್ಕೊಂಡ್ರೆ ಹೆಂಗೆ ನಾವು ಬದುಕಿರೋದು? ಮಕ್ಕಳಿಗೆ ನಾವು ಹೇಳಿದ್ರೆ ಅರ್ಥನೇ ಆಗಲ್ಲ. ನೋಡು, ನನಗೆ ತುಂಬಾ ಭಯ ಆಗ್ತಿದೆ. ಅಲ್ಲ, ನಾವ್ ಯಾಕೆ ಇಲ್ಲಿದ್ದೀವಿ? ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ನಮ್ಮ ಸುತ್ತಮುತ್ತ ಏನ್ ನಡೀತಿದೆ ಗೊತ್ತಿಲ್ಲ, ಆದ್ರೆ ನಮ್ಮ ಸುತ್ತಮುತ್ತ ಏನೋ ಸಮಸ್ಯೆ ಇದೆ ಅಂತ ಮಾತ್ರ ಗೊತ್ತಾಗ್ತಾ ಇದೆ. ಗೊತ್ತಾಗ್ತಿದೆ ತಾನೆ? ಮತ್ ನಾವ್ ಯಾಕೆ ಇಲ್ಲಿದ್ದೀವಿ? ನಡಿ, ಇಲ್ಲಿಂದ ಹೋಗೋಣ. ಬಂದಿರೋದೇ ಇಲ್ಲಿಗೆ ಅಂದ್ಮೇಲೆ ಎಲ್ಲಿಗೆ ಹೋಗೋದು? ನಾವಿಲ್ಲಿ ಬಂದಿರೋದು ನಿನಗೆ ಚಿಕಿತ್ಸೆ ಕೊಡ್ಸೋದಕ್ಕೆ. ನೀನು ಹಳೆದಿನೆಲ್ಲ ಮರ್ತಿದ್ಯಾ? ಈಗ ನಾವು ತಡವಾಗಿ ಬಂದಿರೋದ್ರಿಂದ ಯಾರ ಹತ್ರನಾದ್ರೂ ಕೇಳೋಣ ಅಂದ್ರೆ ಯಾರು ಸಿಗ್ತಿಲ್ಲ. ಅದಕ್ಕೆ ನಾವು ಬೆಳಗ್ಗೆವರೆಗೂ ಕಾಯಲೇಬೇಕು. ಬೆಳಗ್ಗೆವರೆಗೂ ಬದುಕಿದ್ರೆ ಖಂಡಿತ ಕಾಯೋಣ. ಯಾಕೋ ನಿನ್ ಮೇಲೆ ಡೌಟು. ನಿನ್ ವರ್ತನೆ ಎಲ್ಲ ನೋಡ್ತಿದ್ರೆ ಇಲ್ಲಿಗೆ ನನ್ನ ಕೊಲ್ಲಕ್ಕೆ ಕರ್ಕೊಂಡು ಬಂದಿದ್ಯಾ ಅಂತ ಅನಿಸ್ತಿದೆ. ನಿನಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನೀನು ಅಭಯ ತ್ರಿಶೂಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ಹೇಳಬಲ್ಲೆ, ನಿನಗೆ ಯಾವುದೇ ತೊಂದರೆ ಆಗ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಇಲ್ಲಿಗೆ ಬಂದಿರೋದೇ ಎಲ್ಲ ಸರಿ ಆಗೋದಕ್ಕೆ. ಈಗೇನು ನಿನಗೆ ಹೆದರಿಕೆ ಆಗ್ತಿದ್ಯಾ? ಬೆಳಿಗ್ಗೆವರೆಗೂ ಮಲಗೋದಕ್ಕೆ ಯಾರ್ದಾದ್ರೂ ಮನೇಲಿ ಜಾಗ ಸಿಗುತ್ತಾ ಅಂತ ಕೇಳೋಣ ಬಾ. ತಾಯೇ ಮಾದಲಮ್ಮ, ಇದ್ದಕ್ಕಿದ್ದ ಹಾಗೆ ಏನಿದು ಮೌನ? ನಿನ್ನ ನಗು ನಿಂತಿರುವ ಹಿಂದೆ ಬೇರೇನಾದರೂ ಉದ್ದೇಶವಿರುವುದೇ ತಾಯೇ? ನಾಗಗಳಿಗೆ ನಿಷಿದ್ಧವಾದ ಈ ಊರಲ್ಲಿ ನಾಗಿಣಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಇನ್ನು ಇಲ್ಲೇ ಈ ಊರಲ್ಲೇ ಅವಳ ಸಾವು, ಅವಳ ಸಾವು. ನಾಗಿಣಿ ಇಲ್ಲಿಗೆ ಬಂದಿದ್ದಾಳೆ ಎಂದರೆ ನಾಗಮಣಿಯನ್ನು ಹುಡುಕಿಕೊಂಡೇ ಬಂದಿರುತ್ತಾಳೆ, ಅಥವಾ ನಾಗಮಣಿಯೇ ನಾಗಿಣಿಯನ್ನು ಹುಡುಕುತ್ತಿದೆ. ಅದೇ ತಾನೇ ಆ ಕಣ್ಣಮ್ಮನ ಕಣ್ಣು. ಆದರೆ ನಿನ್ನ ಈ ಮೌನಕ್ಕೆ ಕಾರಣವೇನು ತಾಯೇ? ಕಣ್ಣೂರಿನಲ್ಲಿ ನಿನ್ನ ನಿಯಂತ್ರಣಕ್ಕೆ ಸಿಗುತ್ತಿರುವುದು ಏನಾದರೂ ನಡೆಯುತ್ತಿರುವುದೇ ತಾಯೇ? ಎರಡು ಸಾತ್ವಿಕ ಶಕ್ತಿ ಒಟ್ಟಿಗೆ ಇರುವುದೆಂದರೆ ಅದು ನಿನ್ನ ಪರೀಕ್ಷೆ. ಹೇಳು ತಾಯೇ, ಅಂಥದ್ದೇನಾದ್ರೂ ಕೆಟ್ಟ ಘಟನೆ ನಡೆಯುತ್ತಿರುವುದೇ? ನೀನ್ ಕೂತಿರು, ಇಲ್ಲೇನಾದ್ರು ಸಹಾಯ ಸಿಗುತ್ತಾ ಕೇಳ್ಕೊಂಬರ್ತೇನೆ. ರೀ, ಸುಮ್ಮನೆ ಬಾಗಿಲು ತೆಗಿಬೇಡಿ. ಮೊದಲು ಬಂದಿದ್ದ ಯಾರು ಅಂತ ಕೇಳ್ಕೊಳ್ಳಿ. ಯಾರು? ನಾನ್ ಶಿವಾನಿ ಅಂತ. ಶಿವಾನಿ ಅಂದ್ರೆ? ನಾನು ಕನಕದುರ್ಗದಿಂದ ಬಂದಿದ್ದೀನಿ. ಇವ್ರಿಗೆ ಯಾವುದೋ ಒಂದು ಕೆಲ್ಸದ ಮೇಲೆ ಬಂದಿದ್ದೀನಿ. ಬರೋ ಅಷ್ಟರಲ್ಲಿ ಕಾರ್ ಕೆಟ್ಟೋಗಿ ತಡ ಆಗೋಯ್ತು. ಅದಕ್ಕೆ ಎಲ್ಲೂ ಉಳ್ಕೊಳ್ಳೋಕ್ ಜಾಗ ಇಲ್ಲ. ಬೆಳಗ್ಗೆವರೆಗೂ ದಯವಿಟ್ಟು ಉಳ್ಕೊಳ್ಳೋಕ್ ಜಾಗ ಕೊಡ್ತೀರಾ? ಆಯ್ತಮ್ಮ, ಬೇರೆ ಊರಿಂದ ಯಾರೇ ಬಂದ್ರು ನಮ್ಮನೇಲೇ ಉಳ್ಕೊಳ್ಳೋದು. ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಅಮ್ಮ ಸಹಸ್ರ, ಸಹಸ್ರ. ಏನ್ ಮಾವ? ಯಾರೋ ಬಂದಿದ್ದಾರೆ, ಬಾಗ್ಲತ್ತಯ್ಯಮ್ಮ. ಸಹಸ್ರ ಬೇಡಮ್ಮ.
ಪರಿಚಯ ಇಲ್ಲದೆ ಇರೋರು ಈ ರಾತ್ರಿ ಹೊತ್ತಲ್ಲಿ ಬಂದಾಗ ಯಾಕಮ್ಮ ಬಾಗಿಲು ತೆಗಿತೀಯ? ಯಾವ ಕ್ಷುದ್ರ ಶಕ್ತಿ ಯಾವ ವೇಷದಲ್ಲಿ ಬಂದಿದೆಯೋ ಏನೋ. ಅತ್ತೆ, ಈ ಹೊತ್ತಲ್ಲಿ ಸಹಾಯ ಕೇಳ್ಕೊಂಡು ಬಂದಿರೋದು ಒಬ್ಳು ಹೆಣ್ಮಗಳು. ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಕಣ್ಣಮ್ಮ ನಮ್ಮನ್ನು ಕ್ಷಮಿಸ್ತಾಳ? ಬಂದಿರೋದು ಯಾವ ಕ್ಷುದ್ರ ಶಕ್ತಿನೋ ಏನೋ. ಬೇಡಮ್ಮ, ಬಾಗಿಲು ತೆಗಿಬೇಡ ನೀನು. ಬಂದಿರೋಳು ತೊಂದರೆ ಕೊಡಕ್ಕೆ ಆದ್ರೆ ಕಣ್ಣಮ್ಮ ನಮ್ಮನ್ನು ಕಾಪಾಡ್ತಾಳೆ.